ಎಲ್ಲ ಕೂಡ ಡೆವಲಪ್ಮೆಂಟ್ ಮಾಡಬೇಕು ಅಂತ ಒಂದು ನಂಬಿಕೆ ಮೇಲೆ ಮಾಡ್ತೀರಾ. ಆ ದೃಷ್ಟಿಯಿಂದ ಪಕ್ಷ ಭೇದ ಮರೆತು ಜಾತ್ಯತೀತವಾಗಿ ನಾನು ಸಾಮಾಜಿಕ ಕೆಲಸವನ್ನು ಮಾಡ್ತೀನಿ ಬಂಧುಗಳೇ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವತ್ತೂ ಇರಲಿ. ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನಾವು ಮನವಿಯನ್ನು ಕೊಡ್ತೀವಿ. ಆ ಮನವಿ ಕೊಟ್ಟ ಮೇಲೆ ಅದರಲ್ಲಿ ಏನು ರಿಸಲ್ಟ್ ಬರುತ್ತೆ, ಹೆಜ್ಜೆಗೆ ಹೆಜ್ಜೆ ಹಾಕಿ ಒಂದು ಕೆಲಸವನ್ನು ಮಾಡ್ಕೊಂಬೋಣ. ಇವತ್ತು ಎಷ್ಟು ಟ್ಯಾಕ್ಸ್ ಇವತ್ತಿದೆ ಅಕ್ಕ ಹೇಳ್ದಂಗೆ, ತೆರಿಗೆ ಆಗಿರ್ಬೋದು, ಹಾಲಿನ ಮೇಲೆ, ಬೇರೆ ಬೇರೆ ಮೇಲೆ ಎಲ್ಲ ಮೇಲೂ ಆಗಿದೆ. ಇವತ್ತು ನಾವು 250 ಕೋಟಿ ರೂಪಾಯಿ ಹೆಚ್ಚು ನಾವು ಕೊಡ್ತಾಯಿದ್ದೀವಿ. ಎಲ್ಲ ಏನು ಹೇಳಿದ್ದೀನಿ. ಅದ್ರ ದಯಮಾಡಿ ಒಂದು ಶಕ್ತಿಯನ್ನು ತೋರಿಸ್ಬೇಕು. ಆ ಶಕ್ತಿಗೆ ನೀವೆಲ್ಲ ಪೂರ್ವಕವಾಗಿ ನನ್ನ ಜೊತೆ ನೀವು ಕೈ ಜೋಡಿಸ್ತೀರಾ ಅಂತ ಹೇಳ್ತಾ ಇದ್ದೀನಿ. ಏನೇ ಆಗಿರಲಿ ಏನಂದರೆ ಸಮಾಜಮುಖಿ ಮೂಲಭೂತ ಸೌಕರ್ಯಗಳ ಜೊತೆಗೆ ನಮ್ಮ ಸಮಾಜದಲ್ಲಿ ಏನೇನು ಆಗ್ತಾ ಇದ್ದಾವೆ ಅದೆಲ್ಲವನ್ನು ತೆಗೆದುಕೊಳ್ಳುವುದು ನಾವು ತೆರಿಗೆಯ ಮೂಲಕ, ನಾವು ತೆರಿಗೆ ಕಟ್ಟುವ ಹಣದ ಮೂಲಕ. ನಮಗೆ ಒಂದು ರೀತಿ ತೆರಿಗೆ ಅನ್ನೋದು ಇದೆಯಲ್ಲ, ಸ್ಕೂಲಲ್ಲಿ ಯೂನಿಫಾರ್ಮ್ ಇದ್ದಂಗೆ. ಅದು ಯಾರೇ ಎಷ್ಟೇ ಶ್ರೀಮಂತನೋ ಬಡವನೋ ಯಾವ ಜಾತಿನೋ ಯಾವ ಧರ್ಮನೋ ಅಲ್ಲ, ಎಲ್ಲರೂ ಒಂದೇ ಯೂನಿಫಾರ್ಮಲ್ಲಿ ಬಂದಾಗ ಹೆಂಗೆ ಸ್ಟೂಡೆಂಟ್ಸ್ ಅಂತ ಗೊತ್ತಾಗ್ತೀವೋ, ಒಂದು ಭಾಗದಲ್ಲಿ, ಒಂದು ಕ್ಷೇತ್ರದಲ್ಲಿ, ಒಂದು ನಗರದಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ ನಾವು ತೆರಿಗೆ ಕಟ್ಟಾಗ, ಅದು ಕಟ್ಟಿದಾಗ ನಾವೆಲ್ಲ ಯೂನಿಫಾರ್ಮ್ ಹಾಕೊಂಡಂಗೆ. ಎಲ್ಲ ಕೂಡ ಡೆವಲಪ್ಮೆಂಟ್ ಮಾಡಬೇಕು ಅಂತ ಒಂದು ನಂಬಿಕೆ ಮೇಲೆ ಮಾಡ್ತೀರಾ. ಆ ದೃಷ್ಟಿಯಿಂದ ಪಕ್ಷ ಭೇದ ಮರೆತು ಜಾತ್ಯತೀತವಾಗಿ ನಾನು ಸಾಮಾಜಿಕ ಕೆಲಸವನ್ನು ಮಾಡ್ತೀನಿ ಬಂಧುಗಳೇ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವತ್ತೂ ಇರಲಿ. ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನಾವು ಮನವಿಯನ್ನು ಕೊಡ್ತೀವಿ. ಆ ಮನವಿ ಕೊಟ್ಟ ಮೇಲೆ ಅದರಲ್ಲಿ ಏನು ರಿಸಲ್ಟ್ ಬರುತ್ತೆ, ಹೆಜ್ಜೆಗೆ ಹೆಜ್ಜೆ ಹಾಕಿ ಒಂದು ಕೆಲಸವನ್ನು ಮಾಡ್ಕೊಂಬೋಣ. ಇವತ್ತು ಎಷ್ಟು ಟ್ಯಾಕ್ಸ್ ಇವತ್ತಿದೆ ಅಕ್ಕ ಹೇಳ್ದಂಗೆ, ತೆರಿಗೆ ಆಗಿರ್ಬೋದು, ಹಾಲಿನ ಮೇಲೆ, ಬೇರೆ ಬೇರೆ ಮೇಲೆ ಎಲ್ಲ ಮೇಲೂ ಆಗಿದೆ. ಇವತ್ತು ನಾವು 250 ಕೋಟಿ ರೂಪಾಯಿ ಹೆಚ್ಚು ನಾವು ಕೊಡ್ತಾಯಿದ್ದೀವಿ. ಎಲ್ಲ ಏನು ಹೇಳಿದ್ದೀನಿ. ಅದ್ರ ದಯಮಾಡಿ ಒಂದು ಶಕ್ತಿಯನ್ನು ತೋರಿಸ್ಬೇಕು. ಆ ಶಕ್ತಿಗೆ ನೀವೆಲ್ಲ ಪೂರ್ವಕವಾಗಿ ನನ್ನ ಜೊತೆ ನೀವು ಕೈ ಜೋಡಿಸ್ತೀರಾ ಅಂತ ಹೇಳ್ತಾ ಇದ್ದೀನಿ. ಏನೇ ಆಗಿರಲಿ ಏನಂದರೆ ಸಮಾಜಮುಖಿ ಮೂಲಭೂತ ಸೌಕರ್ಯಗಳ ಜೊತೆಗೆ ನಮ್ಮ ಸಮಾಜದಲ್ಲಿ ಏನೇನು ಆಗ್ತಾ ಇದ್ದಾವೆ ಅದೆಲ್ಲವನ್ನು ತೆಗೆದುಕೊಳ್ಳುವುದು ನಾವು ತೆರಿಗೆಯ ಮೂಲಕ, ನಾವು ತೆರಿಗೆ ಕಟ್ಟುವ ಹಣದ ಮೂಲಕ. ನಮಗೆ ಒಂದು ರೀತಿ ತೆರಿಗೆ ಅನ್ನೋದು ಇದೆಯಲ್ಲ, ಸ್ಕೂಲಲ್ಲಿ ಯೂನಿಫಾರ್ಮ್ ಇದ್ದಂಗೆ. ಅದು ಯಾರೇ ಎಷ್ಟೇ ಶ್ರೀಮಂತನೋ ಬಡವನೋ ಯಾವ ಜಾತಿನೋ ಯಾವ ಧರ್ಮನೋ ಅಲ್ಲ, ಎಲ್ಲರೂ ಒಂದೇ ಯೂನಿಫಾರ್ಮಲ್ಲಿ ಬಂದಾಗ ಹೆಂಗೆ ಸ್ಟೂಡೆಂಟ್ಸ್ ಅಂತ ಗೊತ್ತಾಗ್ತೀವೋ, ಒಂದು ಭಾಗದಲ್ಲಿ, ಒಂದು ಕ್ಷೇತ್ರದಲ್ಲಿ, ಒಂದು ನಗರದಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ ನಾವು ತೆರಿಗೆ ಕಟ್ಟಾಗ, ಅದು ಕಟ್ಟಿದಾಗ ನಾವೆಲ್ಲ ಯೂನಿಫಾರ್ಮ್ ಹಾಕೊಂಡಂಗೆ. ಎಲ್ಲ ಕೂಡ ಡೆವಲಪ್ಮೆಂಟ್ ಮಾಡಬೇಕು ಅಂತ ಒಂದು ನಂಬಿಕೆ ಮೇಲೆ ಮಾಡ್ತೀರಾ. ಆ ದೃಷ್ಟಿಯಿಂದ ಪಕ್ಷ ಭೇದ ಮರೆತು ಜಾತ್ಯತೀತವಾಗಿ ನಾನು ಸಾಮಾಜಿಕ ಕೆಲಸವನ್ನು ಮಾಡ್ತೀನಿ ಬಂಧುಗಳೇ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವತ್ತೂ ಇರಲಿ. ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನಾವು ಮನವಿಯನ್ನು ಕೊಡ್ತೀವಿ. ಆ ಮನವಿ ಕೊಟ್ಟ ಮೇಲೆ ಅದರಲ್ಲಿ ಏನು ರಿಸಲ್ಟ್ ಬರುತ್ತೆ, ಹೆಜ್ಜೆಗೆ ಹೆಜ್ಜೆ ಹಾಕಿ ಒಂದು ಕೆಲಸವನ್ನು ಮಾಡ್ಕೊಂಬೋಣ. ಇವತ್ತು ಎಷ್ಟು ಟ್ಯಾಕ್ಸ್ ಇವತ್ತಿದೆ ಅಕ್ಕ ಹೇಳ್ದಂಗೆ, ತೆರಿಗೆ ಆಗಿರ್ಬೋದು, ಹಾಲಿನ ಮೇಲೆ, ಬೇರೆ ಬೇರೆ ಮೇಲೆ ಎಲ್ಲ ಮೇಲೂ ಆಗಿದೆ. ಇವತ್ತು ನಾವು 250 ಕೋಟಿ ರೂಪಾಯಿ ಹೆಚ್ಚು ನಾವು ಕೊಡ್ತಾಯಿದ್ದೀವಿ. ಎಲ್ಲ ಏನು ಹೇಳಿದ್ದೀನಿ. ಅದ್ರ ದಯಮಾಡಿ ಒಂದು ಶಕ್ತಿಯನ್ನು ತೋರಿಸ್ಬೇಕು. ಆ ಶಕ್ತಿಗೆ ನೀವೆಲ್ಲ ಪೂರ್ವಕವಾಗಿ ನನ್ನ ಜೊತೆ ನೀವು ಕೈ ಜೋಡಿಸ್ತೀರಾ ಅಂತ ಹೇಳ್ತಾ ಇದ್ದೀನಿ. ಏನೇ ಆಗಿರಲಿ ಏನಂದರೆ ಸಮಾಜಮುಖಿ ಮೂಲಭೂತ ಸೌಕರ್ಯಗಳ ಜೊತೆಗೆ ನಮ್ಮ ಸಮಾಜದಲ್ಲಿ ಏನೇನು ಆಗ್ತಾ ಇದ್ದಾವೆ ಅದೆಲ್ಲವನ್ನು ತೆಗೆದುಕೊಳ್ಳುವುದು ನಾವು ತೆರಿಗೆಯ ಮೂಲಕ, ನಾವು ತೆರಿಗೆ ಕಟ್ಟುವ ಹಣದ ಮೂಲಕ. ನಮಗೆ ಒಂದು ರೀತಿ ತೆರಿಗೆ ಅನ್ನೋದು ಇದೆಯಲ್ಲ, ಸ್ಕೂಲಲ್ಲಿ ಯೂನಿಫಾರ್ಮ್ ಇದ್ದಂಗೆ. ಅದು ಯಾರೇ ಎಷ್ಟೇ ಶ್ರೀಮಂತನೋ ಬಡವನೋ ಯಾವ ಜಾತಿನೋ ಯಾವ ಧರ್ಮನೋ ಅಲ್ಲ, ಎಲ್ಲರೂ ಒಂದೇ ಯೂನಿಫಾರ್ಮಲ್ಲಿ ಬಂದಾಗ ಹೆಂಗೆ ಸ್ಟೂಡೆಂಟ್ಸ್ ಅಂತ ಗೊತ್ತಾಗ್ತೀವೋ, ಒಂದು ಭಾಗದಲ್ಲಿ, ಒಂದು ಕ್ಷೇತ್ರದಲ್ಲಿ, ಒಂದು ನಗರದಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ ನಾವು ತೆರಿಗೆ ಕಟ್ಟಾಗ, ಅದು ಕಟ್ಟಿದಾಗ ನಾವೆಲ್ಲ ಯೂನಿಫಾರ್ಮ್ ಹಾಕೊಂಡಂಗೆ.